ಆಶ್ರಮಗಳಿಗೂ ತಟ್ಟಿದಂತಹ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ. ನೆಲಮಂಗಲದಲ್ಲಿರುವಂತಹ ಜನಸ್ನೇಹಿ ನಿರಾಶ್ರಿತರ ಆಶ್ರಮ 165 ನಿರಾಶ್ರಿತರಿಗೆ ಅಡುಗೆ ಮಾಡಲು ಗ್ಯಾಸ್ ಸಿಗ್ತಾ ಇಲ್ಲ. ವೃದ್ಧಾಶ್ರಮಗಳು ಎಲ್ಲೂ ಸಹ ಗ್ಯಾಸ್ಗಳು ಸಿಗ್ತಾ ಇಲ್ಲ. ವಯಸ್ಸಾದ ಜೀವಿಗಳಿರುತ್ತೆ, ಟೈಮ್ಗೆ ಊಟ ಕೊಡಬೇಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? 3 ಹೊತ್ತು ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕಾಗುತ್ತಾ? ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ಮತ್ತು ಅದನ್ನೇ ಮಾಡೋದಕ್ಕಾಗುತ್ತಾ? ಸಾಕಷ್ಟು ಜನ ವಯಸ್ಸಾದವರು ಇರ್ತಾರೆ, ವೃದ್ಧರು ಇರ್ತಾರೆ, ಕೈಕಾಲು ಗಟ್ಟಿ ಇಲ್ದಿರೋರು ಇರ್ತಾರೆ, ಕಣ್ಣಿಲ್ದಿರೋರು ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. 165 ನಿರಾಶ್ರಿತರಿಗೆ ಅಡುಗೆ ಮಾಡಲು ಗ್ಯಾಸ್ ಸಿಗ್ತಾ ಇಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರುವಂಥ ಆಶ್ರಮದ ಸಿಬ್ಬಂದಿ ಎಷ್ಟು ದಿನ ಅಂತ ಹೇಳಿ ಮಾಡೋದಕ್ಕಾಗುತ್ತೆ? ಸೌದೆ ರೇಟ್ ಸಹ ಜಾಸ್ತಿ ಆಗ್ತಾ ಇದೆ. ನೆಲಮಂಗಲದ ಸೊಂಡೇಕೊಪ್ಪ ಬಳಿ ಇರುವಂಥ ಆಶ್ರಮ 3 ಹೊತ್ತು ಅಡುಗೆ ಮಾಡಲು ಆಶ್ರಮದವರಿಗೆ ಕಷ್ಟ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ವಿತರಣೆಗಾಗಿ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಪಾಪ ಎಲ್ಲರೂ ಕೂಡ ವೃದ್ಧರಿರ್ತಾರೆ. 3 ಹೊತ್ತು ಕೂಡ ಗ್ಯಾಸ್ ಒಲೆಯಲ್ಲಿ ಆ ಕಣ್ಣು ಉರಿಯನ್ನು ತಡ್ಕೊಂಡು ಅಡುಗೆ ಮಾಡೋದಕ್ಕೆ ಪಾಪ ಆಗೋದಿಲ್ಲ. 1 ಹೊತ್ತು ಮಾಡ್ಬೋದು, 2 ಹೊತ್ತು ಮಾಡ್ಬೋದು, ಆದರೆ ಕಷ್ಟ ಆಗುತ್ತೆ. ಪಾಪ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಸಹ ವಯಸ್ಸಾದವರು ಇರುವಂಥದ್ದು, ಕಣ್ಣಿಲ್ದವರು ಇರ್ತಾರೆ, ಕೈ ಕಾಲಿಲ್ದವರು ಇರ್ತಾರೆ. ಪಾಪ ಅವ್ರಿಗೆ ಟೈಮಿಗೆ ಊಟ ಬೇಕಾಗುತ್ತೆ, ಮಾತ್ರೆಗಳನ್ನು ತೆಗೆದುಕೊಳ್ಳೋರು ಸಹ ಇರ್ತಾರೆ. ಎಲ್ಲರಿಗೂ ಸಹ ಕಷ್ಟ ಆಗ್ತಾ ಇದೆ. ಗ್ಯಾಸ್ ವಿತರಣೆಗಾಗಿ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡಿಕೊಂಡಿರುವಂಥದ್ದು. ಇದು ನೆಲಮಂಗಲದಲ್ಲಿರುವಂತಹ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಈ ರೀತಿಯ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಕೊನೆಗೂ ಆಶ್ರಮಗಳಿಗೂ ತಟ್ಟಿದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ. ಇದು ನಮ್ಮ ಪರಿಸ್ಥಿತಿಯಾಗಿದೆ, ದುರ್ಸ್ಥಿತಿಯಾಗಿದೆ. ಕೋಟಿಗೆ ಬದುಕಿದ್ದವರು ಕೂಡ ಇವತ್ತು ತಿನ್ನ ಅನ್ನಕ್ಕೆ ಪರದಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಎಷ್ಟು ಕಷ್ಟಪಡಬೇಕಾಗಿದೆ. ಈಗ ಎಲ್ಲ ಬೆಂಗಳೂರು ಸಿಟಿಗಳಲ್ಲಿ ಒಲೆ ಹಾಕೋದಕ್ಕೆ ಎಲ್ಲಿದೆ ಜಾಗ? ಈಗಲೂ ಈ ಆಶ್ರಮದಲ್ಲಿ ಒಲೆ ಹಾಕೋದಕ್ಕೆ ಜಾಗ ಇಲ್ಲ. ಸೊ ಇಲ್ಲೊಂದು ಸಣ್ಣದಾಗಿ ನಾವು ಒಂದು ಗೋಶಾಲೆ ಅಂತ ಮಾಡಿದ್ವಿ. ಆ ಗೋಶಾಲೆ ಒಳಗಡೆನೇ ಇವಾಗ ಒಲೆ ಹಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ನಮ್ಮ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ನನಗನ್ಸ್ತಾ ಇರೋದೇನು ಗೊತ್ತಾ, ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೋಣ ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕಲ್ವಣ. ಸೊ ಎಷ್ಟು ಕೋಟಿಗಿದ್ರು, ಎಷ್ಟು ಕೋಟಿ ಆಸ್ತಿ ಮಾಡಿದ್ರು, 100 ಕೋಟಿಗೆ ಬೆಲೆ ಬಾಳ್ತಿದ್ರು, ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕು. ಈ ಸತ್ಯನ ಎಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ಸಾಕಾ ಸಾಕಾ ಇಟ್ಕೊಳ್ಳ. ಬಿಡಿ 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 ಪರವಾಗಿಲ್ಲ. ಒಲೆ ಮಾಡಿರೋದ್ರಿಂದ ಸ್ವಲ್ಪ ಗಂಜಿ ತರ ಆಗಿರುತ್ತೆ, ಬೇಜಾರು ಮಾಡ್ಕೋಬೇಡಿ.